ಜ್ಞಾನವ್ಯಾಪಿ ಮಸೀದಿಯಲ್ಲ ಮಂದಿರ ಎನ್ನಲಿಕ್ಕೆ ಇನ್ನಷ್ಟು ಸಾಕ್ಷಿ. ಮಂಗಳೂರಿನಲ್ಲಿ ಕಾಂತಾರ ರೀತಿಯ ಘಟನೆ, ಯತ್ನಾಳ್ ಸಕ್ಕರೆ ಕಾರ್ಖಾನೆಯ ಬಂದ್ಗೆ ನೋಟಿಸ್, ಶಟ್ಟರ್ ಸೋಲಿಸಲಿಕ್ಕೆ ಕಾಂಗ್ರೆಸ್ ರಣತಂತ್ರ, ಲೋಕಸಮರವನ್ನು ಗೆಲ್ಲಲು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ತಂತ್ರಗಾರಿಕೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕೆಲ ದಿನಗಳ ಹಿಂದಷ್ಟೇ ಲಕ್ನೋದ ಜ್ಞಾನವ್ಯಾಪಿ ಮಸೀದಿಯ ಜಾಗದಲ್ಲಿ ಮಂದಿರ ಇತ್ತು ಅಂತ ಪುರಾತತ್ವ ಇಲಾಖೆಯ ಸಮೀಕ್ಷೆಯ ವರದಿ ಬಹಿರಂಗವಾಗಿತ್ತು. ಇದರ ಬೆನ್ನಲ್ಲೇ ವರದಿಯಲ್ಲಿ ಉಲ್ಲೇಖವಾಗಿರುವ ಕೆಲ ಅಂಶಗಳು ಬಯಲಾಗಿದೆ. ಅದರಲ್ಲಿ ಜ್ಞಾನವ್ಯಾಪಿ ಮಸೀದಿ ಇರುವ ಜಾಗದಲ್ಲಿ ಪ್ರಾಚೀನ ಕಾಲದ ಶಾಸನಗಳು ಪತ್ತೆಯಾಗಿವೆ. ಅದರಲ್ಲಿ ಕನ್ನಡದ ಶಾಸನವೂ ಇದೆ ಎಂಬ ವಿಚಾರ ಎಎಸ್ಐ ವರದಿಯಿಂದ ಬಹಿರಂಗವಾಗಿದೆ. ಕನ್ನಡ ಬರಹವಿರುವ ಚಿತ್ರವನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಮಸೀದಿ ಇರುವ ಜಾಗದಲ್ಲಿ ಸಿಕ್ಕ ಪ್ರಾಚೀನ ಶಾಸನದಲ್ಲಿ ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ ಎಂದು ಕನ್ನಡದಲ್ಲಿ ಬರಹವಿದೆ. ಇದು ಸುಮಾರು 16ನೇ ಶತಮಾನದ ಶಾಸನವಾಗಿದ್ದು, ಇದು ವಿಜಯನಗರದ ಪಾಳೆಯಗಾರರು ಅಥವಾ ಅಧಿಕಾರಿಗಳ ಕಾಲದಲ್ಲಿ ನೀಡಿರುವ ಸೇವಾರ್ಥ ಇರಬಹುದು. ಸಾಮಾನ್ಯವಾಗಿ ದೇವರಿಗೆ ಸೇವಾರ್ಥವನ್ನ ನೀಡುವ ಸಮಯದಲ್ಲಿ ಈ ರೀತಿ ಕಲ್ಲಿನಲ್ಲಿ ಸೇವಾರ್ಥಿಯ ಹೆಸರನ್ನ ಹಾಕಿರುತ್ತಾರೆ. ಕಾಶಿ ವಿಶ್ವನಾಥನಿಗೆ ಪ್ರತಿ ವರ್ಷವೂ ದತ್ತಿಯನ್ನ ನೀಡೋದು ಸಂಪ್ರದಾಯ. ಈ ವೇಳೆ ಹೀಗೆ ಸೇವಾರ್ಥಿಗಳ ಹೆಸರನ್ನ ಹಾಕಿರಬಹುದು ಅಂತ ಇತಿಹಾಸ ತಜ್ಞರು ಊಹಿಸಿದ್ದಾರೆ. ಹೀಗೆ ನಾವು ಭಾರತದ ಹಲವು ಕ್ಷೇತ್ರಗಳಲ್ಲಿ ಕನ್ನಡದ ಶಾಸನಗಳಿರುವಂಥ ಸ್ಥಳಗಳನ್ನು ನಾವು ನೋಡ್ಬೋದು. ಕಾಶಿಯಲ್ಲಂತೂ ಇನ್ನೂ ತುಂಬನೇ ಇದ್ದಾವೆ. ಕಾಶಿಗೂ ಮತ್ತು ಕನ್ನಡದ ಭಕ್ತರಿಗೂ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಕಾಶಿಗೆ ಅತಿ ಹೆಚ್ಚಿನ ಸಂಪತ್ತು ಕರ್ನಾಟಕದಿಂದ, ದಕ್ಷಿಣ ಭಾರತದಿಂದ, ಭಾರತದ ಇತರ ದೇಶಗಳಿಂದ ಹರಿದು ಹೋಗಿದೆ. ಅಲ್ಲಿಯೂ ಕೂಡ ಕಾಶಿಯವರು ಅದನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಹೀಗಾಗಿ ಕಾಶಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಜ್ಞಾನವ್ಯಾಪಿ ಮಸೀದಿಯ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಎಂಬುದಕ್ಕೆ ಮತ್ತಷ್ಟು ಕುರುಹುಗಳು ಸಿಕ್ಕಿವೆ. ಜ್ಞಾನವ್ಯಾಪಿ ಮಸೀದಿಯ ಗೋಡೆಗಳ ಕನ್ನಡದ ಬರಹ ಪತ್ತೆಯಾಗಿದೆ. ಅಲ್ಲದೆ ಜ್ಞಾನವ್ಯಾಪಿ ಮಸೀದಿಯ ಆವರಣದಲ್ಲಿ ಹಿಂದೂ ದೇವರು ವಿಗ್ರಹಗಳು ಸಿಕ್ಕಿವೆ. ಕೆಲ ವಿಗ್ರಹಗಳನ್ನ ಧ್ವಂಸ ಮಾಡಲಾಗಿದ್ದು ಭಿನ್ನವಾಗಿದೆ. 839 ಪುಟಗಳ ಎಎಸ್ಐ ವರದಿಯಲ್ಲಿ ಹಿಂದೂ ದೇವರ ವಿಗ್ರಹ ಧ್ವಂಸದ ಚಿತ್ರಗಳನ್ನ ಮುದ್ರಿಸಲಾಗಿದೆ. ಕನ್ನಡ, ತಮಿಳು, ಸಂಸ್ಕೃತ ಭಾಷೆಯಲ್ಲಿರುವ ಶಾಸನ, ಕಲ್ಲಿನ ಮೇಲೆ ಶ್ರೀ ಮತ್ತು ರಾಮ ಎಂಬ ಬರಹ, ಹನುಮ ವಿಗ್ರಹ, ಕೃಷ್ಣನ ಭಿನ್ನ ವಿಗ್ರಹ, ಗಣೇಶ ವಿಗ್ರಹ, ವಿಷ್ಣು ವಿಗ್ರಹ, ಮೂರ್ತಿಯ ಮುರಿದ ಕೈ, ಶಿವಲಿಂಗದ ಪೀಠ, ಶಿವಲಿಂಗ, ಮಾನವ ಪ್ರತಿಮೆ, ಕಲ್ಲಿನ ಮೊಸಳೆಯ ವಿಗ್ರಹಗಳು ಪತ್ತೆಯಾಗಿದೆ. ಇವೆಲ್ಲವೂ ಇಲ್ಲಿ ಮಸೀದಿಗೂ ಮೊದಲು ದೇವಾಲಯ ಇತ್ತು ಎಂಬ ಸಾಕ್ಷಿಯನ್ನ ಹೇಳುತ್ತಿವೆ. 800 ಪುಟಕ್ಕೂ ಹೆಚ್ಚಿನ ಒಂದು ವರದಿಯನ್ನು ಪ್ರಾಚ್ಯವಸ್ತು ಅಥವಾ ಆ ಇಲಾಖೆಯವರು ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಆಧಾರಗಳನ್ನು ಕೊಟ್ಟಿದ್ದಾರೆ. ನಾವು ಯಾವುದನ್ನು ಕೂಡ ತಳ್ಳಾಕೋದಕ್ಕಾಗೋದಿಲ್ಲ. ಅದರ ಅಂತಿಮವಾಗಿ ಅದನ್ನು ಒಪ್ಪೋದು ನ್ಯಾಯಾಲಯ ಅದನ್ನು ಒಪ್ಪಿ ಅದಕ್ಕೆ ಅಂಕಿತ ಹಾಕಿದ್ಮೇಲೆ ಅವೆಲ್ಲ ಅಧಿಕೃತ ಆಗುತ್ತೆ. ಅಲ್ಲಿವರೆಗೂ ಇರಬಹುದೇನೋ ಹೌದೇನೋ ಅನ್ನೋ ರೀತಿ ಇರುತ್ತೆ, ಅಥವಾ ಬೇರೆ ರೀತಿಯ ವ್ಯಾಖ್ಯಾನವನ್ನು ಮಾಡ್ಬೋದು. ಒಂದ್ಸಾರಿ ನ್ಯಾಯಾಲಯ ಅದನ್ನು ಒಪ್ಪಿ ಇಲ್ಲ ಇದು ಹಿಂದೂ ಧಾರ್ಮಿಕ ಇವರಿಗೆ ಸೇರಿದ್ದು, ಅವರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಅಲ್ಲಿರುವಂಥ ಮಸೀದಿಯವರು ಆ ಜಾಗವನ್ನು ತೆರವು ಮಾಡಬೇಕಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಕಾಂತಾರ ಸಿನಿಮಾವನ್ನು ನೆನಪಿಸುವಂತಹ ಒಂದು ಘಟನೆ ನಡೆದಿದೆ. ಕಾಂತಾರ ಸಿನಿಮಾದ ದೃಶ್ಯದಂತೆಯೇ ಇಲ್ಲಿಯೂ ತಂದೆಯ ಮರಣದ ನಂತರ ಮಗ ದೈವ ಕಟ್ಟುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಎಡಮಂಗಲ ಗ್ರಾಮದಲ್ಲಿ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ದೈವದ ನರ್ತನ ಮಾಡ್ತಾ ಇದ್ದ ಸಂದರ್ಭದಲ್ಲಿಯೇ ದೈವ ನರ್ತಕ ಕಾಂತು ಅಜಿಲ ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ಈ ಘಟನೆಯ ಬಳಿಕ ಗ್ರಾಮದ ಜನ ದೈವದ ನರ್ತಕನ ಹುಡುಕಾಟದಲ್ಲಿ ತೊಡಗಿದ್ರು. ಬಳಿಕ ಊರವರು ಪ್ರಶ್ನಾ ಚಿಂತನೆಯನ್ನಿಟ್ಟಾಗ ಸಾವನ್ನಪ್ಪಿದ ಮಗನೇ ದೈವ ನರ್ತಕನಾಗಬೇಕು ಅಂತೇಳಿ ಕಂಡುಬಂದಿತ್ತು. ಪ್ರಶ್ನೆಯಲ್ಲಿ ಕಂಡುಬಂದಂತೆ ದೈವದ ಮುಂದೆ ಮೃತಪಟ್ಟ ದೈವ ನರ್ತಕನ ಮಕ್ಕಳಿಗೆ ದೀಕ್ಷೆ ಬುಳ್ಳೆಯನ್ನ ನೀಡಲಾಗಿತ್ತು. ಮೃತ ದೈವ ನರ್ತಕ ಕಾಂತು ಅಜಿಲನ ಮಕ್ಕಳಾದ ಮೋನಪ್ಪ ಹಾಗೂ ದಿನೇಶ್ ಅವರು ದೀಕ್ಷೆ ಬುಳ್ಳೆಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಸಂಬಂಧಪಟ್ಟ 4 ಗ್ರಾಮಗಳಿಗೆ ದೈವದ ಸೇವೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಅಪೂರ್ವ ಕ್ಷಣವನ್ನ ದೈವ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. 4 గ్రామத்து ఓళ్ళు స్నానమానం ఉందో ఓళ్ళు పండు అవి మాతైన అడితే కట్టితే పంచిన భూమి ఉంది. ಎಲ್ಲ ಗ್ರಾಮಸ್ಥರಲ್ಲಿ 4 ಗ್ರಾಮಸ್ಥರಲ್ಲಿ ಎರಡ ಬಳಕೆ ಉಂಟುತ್ತು ದುಂಬುಗೆ ಸಂಸಾರ. ಬಿಜೆಪಿ ಶಾಸಕ ಯತ್ನಾಳ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚಲು ನೋಟಿಸ್ ಜಾರಿ ಮಾಡಲಾಗಿದೆ. ಪರಿಸರ ನಿಯಮಾವಳಿಯನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿಂಚೋಳಿ ತಾಲೂಕಿನಲ್ಲಿರುವ ಸಿದ್ಧಶ್ರೀ ಸೌಹಾರ್ದ ಸಕ್ಕರೆ ಕಾರ್ಖಾನೆಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. ಕಳೆದೊಂದು ವರ್ಷದಿಂದಲೂ ಕೂಡ ಪರಿಸರ ನಿಯಮಾವಳಿಯನ್ನು ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಕಳೆದ ವರ್ಷ ಪ್ರಾದೇಶಿಕ ವಿಭಾಗದ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಅನುಮತಿಯನ್ನು ಪಡೆಯದೆ ಬಾಯ್ಲರ್ ಆರಂಭ, ಅನುಮತಿ ಪಡೆಯದೆ ಡಿಸ್ಟಿಲರಿ ಘಟಕದ ಆರಂಭದ ಬಗ್ಗೆ ಆರೋಪ ಮಾಡಲಾಗಿತ್ತು. ನಿಯಮ ಉಲ್ಲಂಘಿಸಿದ್ರೂ 1 ವರ್ಷದಿಂದ ಕಾರ್ಖಾನೆಯ ವಿರುದ್ಧ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ವಾರ ನಡೆದ ಕೆಎಸ್ಪಿಸಿಬಿ ಸಭೆಯಲ್ಲಿ ಖಡಕ್ ಸೂಚನೆಯನ್ನು ಕೊಡಲಾಗಿದೆ.
ಇನ್ನು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಸಂಸ್ಥೆಗೆ ಯತ್ನಾಳ್ ಮಾಲೀಕತ್ವದ ಸಂಸ್ಥೆಗೆ ತತ್ಕ್ಷಣ ವಿದ್ಯುತ್ ಸ್ಥಗಿತ ಮಾಡುವಂತೆ ಸೂಚಿಸಲಾಗಿದೆ. ಇನ್ನು ಕಾರ್ಖಾನೆ ಮುಚ್ಚುವಂತೆ ನೋಟಿಸ್ ಅನ್ನು ನೀಡಿರುವುದಕ್ಕೆ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾರ್ಖಾನೆಯನ್ನು ಮುಚ್ಚಲಾಗಿದೆ, ಕಾರ್ಖಾನೆ ಮತ್ತೆ ತೆರೆಯುವುದು ನಿಶ್ಚಿತ. ಈ ನಿಟ್ಟಿನಲ್ಲಿ ಕಾನೂನು ಹೋರಾಟ ನಡೆಸುತ್ತೇವೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಕೈಕೂಟ ಜಗದೀಶ್ ಶೆಟ್ಟರ್ ಸೋಲಿಸೋಕೆ ಎಐಸಿಸಿಯಿಂದಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ರವಾನಿಸಲಾಗಿದೆ ಎನ್ನಲಾಗಿದೆ. ಟಿಕೆಟ್ ಕೊಟ್ಟು ಎಂಎಲ್ಸಿ ಮಾಡಿದ್ರು ಹೀಗೆ ಹೋದವರನ್ನ ಸುಮ್ಮನೆ ಬಿಡಬಾರ್ದು. ಬೆಳಗಾವಿ ಆದ್ರೂ ಓಕೆ, ಹಾವೇರಿ ಆದ್ರೂ ಓಕೆ, ಧಾರವಾಡದಿಂದಲೇ ನಿಂತರೂ ಪರವಾಗಿಲ್ಲ, ಶೆಟ್ಟರ್ ಎಲ್ಲೇ ನಿಂತರೂ ಅಚ್ಚರಿ ಅಭ್ಯರ್ಥಿ ಹಾಕಿ ಸೋಲ್ಸೋಣ ಅಂತ ಸೂಚಿಸಲಾಗಿದೆ ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಡಿಕೆಶಿ ಅಖಾಡಕ್ಕೆ ಇಳಿದಿದ್ದು ಹುಬ್ಬಳ್ಳಿ ಕಾಂಗ್ರೆಸ್ ನಾಯಕರಿಗೆ ಡಿಕೆಶಿ ಬುಲಾವ್ ಕೊಟ್ಟಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಹುಬ್ಬಳ್ಳಿಯ ರಜತ್ ಉಳ್ಳಾಗಡ್ಡಿ ಮಠ್, ಸೆಂದಿಲ್ ಕುಮಾರ್, ಇಕ್ಬಾಲ್ ನವಲೂರು ಸೇರಿ ಹಲವು ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚೆ ನಡೆಸಿದ್ರು. ಶೆಟ್ಟರ್ ಪಕ್ಷ ಸೇರಿದಕ್ಕೆ ಟಿಕೆಟ್ ಬಿಟ್ಟುಕೊಟ್ಟಿದ್ದ ರಜತ್ ಉಳ್ಳಾಗಡ್ಡಿ ಮಠ್ ಮಾತಾಡಿ, ನಾನು ಲೋಕಸಭೆ ಟಿಕೆಟ್ಗೆ ಅರ್ಜಿ ಹಾಕಿದ್ದೀನಿ, ಸರ್ವೆ ರಿಪೋರ್ಟ್ ಮೇಲೆ ಪಕ್ಷ ಟಿಕೆಟ್ ಕೊಡುತ್ತೆ ಅಂದಿದ್ದಾರೆ. ಕಾರ್ಯಕರ್ತರು ಧೈರ್ಯವಾಗಿದ್ದಾರೆ. ಅವರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಮಾಡಿದ್ದಾರೆ. ಪಕ್ಷ ಅವರಿಗೆಲ್ಲ ಅವಕಾಶ ಕೊಡ್ತು, ಅದನ್ನು ಅವರು ಧಿಕ್ಕರಿಸಿ ಹೋಗಿದ್ದಾರೆ. ಇವತ್ತೇನು ಅವ್ರು ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಜ್ಜನ ರಾಜಕಾರಣಿ ಮಾಡುವಂಥ ಯಾವುದೇ ಲಕ್ಷಣ ಅವರಲ್ಲಿ ಕಂಡು ಬಂದಿಲ್ಲ. ಶೆಟ್ಟರ್ ಬಿಜೆಪಿ ಪಕ್ಷಕ್ಕೆ ವಾಪಸ್ ಮತ್ತು ರಾಜ್ಯಾಧ್ಯಕ್ಷರಾದ ಬಳಿಕ ವಿಜಯೇಂದ್ರ ನೇತೃತ್ವದಲ್ಲಿ ಮೊದಲ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಹಾಲಿ ಮಾಜಿ ಸಂಸದರು, ಶಾಸಕರು, ಪರಿಷತ್ ಸದಸ್ಯರು, ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಅರಮನೆ ಮೈದಾನದ ಮಾರ್ಗ ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು. ಸಭೆಗೆ ಆಗಮಿಸಿದ ಶೆಟ್ಟರ್ ಅನ್ನ ಎಲ್ಲರೂ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಪ್ರಹ್ಲಾದ್ ಜೋಶಿ, ಶೆಟ್ಟರ್ ಮುಖಾಮುಖಿಯಾಗಿ ಕೈಕುಲುಕಿ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ರು. ಸಭೆಗೆ ಯತ್ನಾಳ್, ಜಾರಕಿಹೊಳಿ, ಎಸ್ಟಿಎಸ್, ಹೆಬ್ಬಾರ್ ಸೇರಿ ಕೆಲವರು ಗೈರಾಗಿದ್ರು. ಸಭೆಯಲ್ಲೂ ಕಂಚಿನ ಶ್ರೀರಾಮನ ವಿಗ್ರಹ ರಾರಾಜಿಸುತ್ತಿತ್ತು. ರಾಮನ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಕಾರ್ಯಕಾರಿ ಸಭೆಯನ್ನ ಉದ್ಘಾಟಿಸಲಾಯಿತು. ಸಭೆಯಲ್ಲಿ ಭಾಷಣ ಮಾಡಿದ ಯಡಿಯೂರಪ್ಪ, ಈ ಬಾರಿ ಎಲ್ಲ 28 ಕ್ಷೇತ್ರ ಗೆಲ್ಲೋಣ ಅಂದರು. ಇನ್ನು ವಿಜೇಂದ್ರ, ಮೋದಿ ಅವರು ಮತ್ತೆ ಪ್ರಧಾನಿಯಾಗಲಿ ಅಂತ ಜನ ಕಾಯ್ತಾ ಇದ್ದಾರೆ. ನಾವು ಈ ನಿಟ್ಟಿನಲ್ಲಿ ರಾಜ್ಯದ ಮನೆ ಮನೆಗೂ ಕೇಂದ್ರದ ಕಾರ್ಯಕ್ರಮವನ್ನ ತಲುಪಿಸಬೇಕು, ಕಾಂಗ್ರೆಸ್ ಸರ್ಕಾರದ ಅನಾಚಾರ ಜನರಿಗೆ ತಿಳಿಸಬೇಕು ಅಂತ ಕರೆ ಕೊಟ್ರು. ಈ ಮೂಲಕ ಲೋಕಸಭೆಯ ಚುನಾವಣೆಗೆ ತಂತ್ರಗಾರಿಕೆಯನ್ನ ಆರಂಭಿಸಿದ್ರು. ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ಮೋದಿ ಅವರಿಗೆ ಕೊಡುಗೆಯನ್ನು ಕೊಡಬೇಕು ಅಂತ ಎಲ್ಲರೂ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ. ಅದರಂತೆ ಅದು ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸೋದ್ರ ಮುಖೇನ ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸೋದ್ರ ಮೂಲಕ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ರಾಜ್ಯದ ಜನಕ್ಕೆ ಅನ್ಯಾಯ ಮಾಡ್ತಾ ಇದೆ ಅದನ್ನು ಕೂಡ ಇವತ್ತು ರಾಜ್ಯದ ಜನತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಸರ್ ಮಾಡಬೇಕಾಗಿದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಬಿಜೆಪಿ ಸಂಸದ ರಾಘವೇಂದ್ರರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿರುವುದನ್ನು ಗಮನಿಸಿ ಉತ್ತಮ ಸಂಸದರನ್ನ ಆಯ್ಕೆ ಮಾಡಿದಿರಿ. ಮುಂದೆಯೂ ಇವರನ್ನ ಆಯ್ಕೆ ಮಾಡಬೇಕಾಗಿರುವುದು ಸಾರ್ವಜನಿಕರ ಕರ್ತವ್ಯ. ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆ ನೀಡಿರುವ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರನ್ನ ಗೆಲ್ಲಿಸುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಶಿವಮೊಗ್ಗದ ಬೆಕ್ಕಿನ ಕಲ್ಮಠದಲ್ಲಿ ನಡೆದ ಗುರು ಬಸವಶ್ರೀ ಪ್ರಶಸ್ತಿ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಶಾಸಕರು, ರಾಘವೇಂದ್ರರಂತಹ ಲೋಕಸಭೆ ಸದಸ್ಯರನ್ನ ಪಡೆದಂತಹ ನೀವೇ ಧನ್ಯರು. ಬರುವ ಲೋಕಸಭೆ ಚುನಾವಣೆಯಲ್ಲೂ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ರಾಘವೇಂದ್ರ ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಬರ್ತಕ್ಕಂಥ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತೆ ರಾಘವೇಂದ್ರ ಅವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಅವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ನಾನು ಹೇಳ್ತಾರೆ. ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. ಸಂಸದ ರಾಘವೇಂದ್ರ ಮಾತಾಡಿ, ಸಹಜವಾಗಿ ಮಾತಾಡುವ ವೇಳೆ ಶಿವಮೊಗ್ಗದ ಅಭಿವೃದ್ಧಿ ಕಾರ್ಯದ ಕುರಿತು ಮಾತಾಡಿದ್ದಾರೆ. ನನಗೆ ಆಶೀರ್ವಾದ ಮಾಡಿದ್ದಾರೆ, ಪಕ್ಷವನ್ನ ಮರೆತು ನೇರವಾಗಿ ಹಾರೈಸಿದ್ದಾರೆ. ಇದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂದಿದ್ದಾರೆ. ಇನ್ನು ಯಡಿಯೂರಪ್ಪ, ಶಾಮನೂರು ಅವರಂತಹ ಹಿರಿಯರು ಆಶೀರ್ವಾದ ಮಾಡಿರುವುದು ನಮ್ಮ ಸಮಾಜದ ಬಂಧುಗಳಿಗೆ, ಕಾರ್ಯಕರ್ತರಿಗೆ ಸಂತೋಷ ತಂದಿದೆ ಅಂದಿದ್ದಾರೆ. ಅಲ್ಲದೆ ಸಿಟಿ ರವಿ ಶಾಮನೂರು ಹೇಳಿಕೆಯನ್ನು ಸ್ವಾಗತ ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಸ್ವಾಗತ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಂಥ ಒಂದು ಧಾರ್ಮಿಕ ಸಭೆಯಲ್ಲಿ ಹಿರಿಯರು ಸಂಸದ ಶಾಮನೂರು ಶಿವಶಂಕರಪ್ಪನವರು ಅದನ್ನು ನಂಗೆ ಆಶೀರ್ವಾದ ಮಾಡುವಂಥ ಒಂದು ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಪಕ್ಷವನ್ನ ಮರೆತು ಹಾರೈಸಿದ್ದಾರೆ. ಯಾವುದೋ ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಾಮನೂರು ಶಿವಶಂಕರಪ್ಪನಂತ ಹಿರಿಯರು ಆಶೀರ್ವಾದ ಮಾಡುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಅದಕ್ಕಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಶಾಮನೂರು ಶಿವಶಂಕರಪ್ಪನವರು ಹಿರಿಯರಾಗಿ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದು ಅದು ಇನ್ ಎ ವೇ ಮೋದಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಟ್ಟು ಬಿಜೆಪಿಗೆ ಅವರ ಆಶೀರ್ವಾದ ನಾನು ಭಾವಿಸ್ತೇನೆ.
ಕಾಂಗ್ರೆಸ್ ಶಾಸಕ ಶಾಮನೂರು ಬಿಜೆಪಿ ಎಂಪಿಯನ್ನು ಶ್ಲಾಘಿಸಿದ್ದು ಮತ್ತೆ ಗೆಲ್ಲಿಸಿ ಅಂತ ಕರೆ ಕೊಟ್ಟಿರುವುದಕ್ಕೆ ಕಾಂಗ್ರೆಸ್ ನಾಯಕರು ಟೀಕಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟು ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿರಬೇಕು, ಪಕ್ಷದ ವೇದಿಕೆಯಲ್ಲಿ ಶಾಮನೂರು ಹೇಳಿಲ್ಲ ಅನ್ಸುತ್ತೆ ಅಂದ್ರು. ಇನ್ನು ಡಿಕೆಶಿ ಶಾಮನೂರು ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದು ಶಿವಮೊಗ್ಗದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂದಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರ ವೈಯಕ್ತಿಕ ಹೇಳಿಕೆ ಇರಬಹುದು ಅಂದಿದ್ದಾರೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ತಮ್ಮದೇ ಶೈಲಿಯಲ್ಲಿ ಕಿಡಿಕಾರಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಯಾವ ಹಿರಿಯ ಮುತ್ಸದಿಯೂ ಅಲ್ಲ, ಕಾಂಗ್ರೆಸ್ ಜೀವಂತವಾಗಿದ್ರೆ ಮೊದಲು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಲಿ, ಪಾರ್ಟಿ ಸೋತ್ರೂ ನೆಂಟಸ್ತನ ಸೋಲ್ಬಾರ್ದು ಅನ್ನೋದು ಅವರ ಇಚ್ಛೆ ಅಂದಿದ್ದಾರೆ. ಯಾರೇ ಇರ್ಬೋದು, ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗಿ, ನಾನಿರ್ಬೋದು, ಬೇರೆ ಯಾರನ್ನ ಇರ್ಬೋದು, ಅವ್ರ ಬಹುಶಃ ಅವ್ರ ಆತ್ಮೀಯತೆಯಿಂದ ಏನಾದರೂ ಆ ವೇದಿಕೆ ಮೇಲೆ ಹೇಳಿರ್ಬೋದು, ಅಲ್ಲಿ ಪಕ್ಷದ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಕಾಂಗ್ರೆಸ್ ಜೀವಂತವಾಗಿದ್ದರೆ ಅವ್ರು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿರಿ. ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೇನೆ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನಿಮಗೆ? ಪಾರ್ಟಿ ಸೋತರು ನೆಂಟಸ್ತನ ಸೋಲ್ಬಾರ್ದು. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಗೊತ್ತಿಲ್ಲ ನನಗೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಾವಿರಾರು ಭಕ್ತರು ಗವಿ ಮಠಕ್ಕೆ ಬರ್ತಾ ಇದ್ದಾರೆ. ಭಕ್ತರು ಮಠದ ಮುಖ್ಯ ದ್ವಾರದಿಂದ ಗರ್ಭಗುಡಿವರೆಗೂ ದೀಡ್ ನಮಸ್ಕಾರ ಹಾಕಿ ಭಕ್ತಿ ಪರವಶರಾಗ್ತಾ ಇದ್ದಾರೆ. ಸಂಜೆ ವೇಳೆಗೆ ಅದ್ದೂರಿ ಮಹಾರಥೋತ್ಸವ ಕಾರ್ಯಕ್ರಮ ಜರುಗುತ್ತೆ. ದಕ್ಷಿಣದ ಭಾರತ ಕುಂಭಮೇಳ ಅಂತಲೇ ಗವಿಸಿದ್ದೇಶ್ವರ ಜಾತ್ರೆ ಖ್ಯಾತಿ ಪಡೆದಿದೆ. ಮಹಾರಥೋತ್ಸವದ ರಥದ ಚಕ್ರಕ್ಕೆ ತೆಂಗಿನಕಾಯಿ ಹೊಡೆದು ರಥಕ್ಕೆ ಭಕ್ತರು ಪೂಜೆ ಮಾಡಿದ್ರು. ರಥೋತ್ಸವ ಸಾಗುವ ಮಾರ್ಗದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಬಿಡಲಾಗಿದೆ. ರಂಗೋಲಿಯಲ್ಲಿ ರಾಮ ಮಂದಿರ, ರಾಮನ ಚಿತ್ರ, ಧನುರ್ಧಾರಿ ರಾಮನ ಚಿತ್ರವನ್ನ ಬಿಡಿಸಿದ್ದಾರೆ. ಅಲ್ಲದೆ ರಂಗೋಲಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮಗಳ ಸಂಕೇತವನ್ನ ಮೂಡಿಸಲಾಗಿದೆ. ಕರ್ತುಗದ್ದಿಗೆ ಬಳಿ ಭಕ್ತರು ಹರಕೆ ತೀರಿಸ್ತಾ ಇದ್ದಾರೆ. ವಿಶೇಷ ಹೂಗಳಿಂದ ಕರ್ತುಗದ್ದಿಗೆಯನ್ನ ಅಲಂಕಾರ ಮಾಡಲಾಗಿದೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ವಿಜಯನಗರ ಜಿಲ್ಲೆಯ ಹಂಪಿಗೆ ಬರೋ ಭಕ್ತಾದಿಗಳಲ್ಲಿ ಭಕ್ತಿ ಭಾವನೆ ಮೂಡಿಸೋ ಉದ್ದೇಶದಿಂದ ಜಿಲ್ಲಾಡಳಿತ ಹೊಸ ಹೆಜ್ಜೆರಿಸಿದೆ. ಡಿಸಿ ಎಂಎಸ್ ದಿವಾಕರ್ ಅವರು ಜೀನ್ಸ್ ಪ್ಯಾಂಟ್ ಮತ್ತು ಬರ್ಬೋಡ ತೊಟ್ಟು ಬಂದ ಭಕ್ತರೊಂದಿಗೆ ಆತ್ಮೀಯವಾಗಿ ಮಾತನಾಡಿ, ಹಂಪಿಯು ಬರೀ ಪ್ರವಾಸಿ ತಾಣ ಅಲ್ಲ, ಅದು ಶ್ರೀ ವಿರೂಪಾಕ್ಷೇಶ್ವರ ದೇವರ ಪವಿತ್ರ ತಾಣವೂ ಹೌದು. ಸಾಂಪ್ರದಾಯಿಕ ಶೈಲಿಯ ಬಟ್ಟೆ ಧರಿಸಿ ದೇವರ ದರ್ಶನಕ್ಕೆ ಬನ್ನಿ ಅಂತ ಜಾಗೃತಿ ಮೂಡಿಸಿದ್ರು. ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯಕ್ಕೆ ತೆರಳಿದ ವೇಳೆ ಜಿಲ್ಲಾಧಿಕಾರಿಗಳು ತಾವೇ ಖುದ್ದು ಭಕ್ತರಿಗೆ, ಪ್ರವಾಸಿಗರಿಗೆ ಪಂಚೆ ಶಲ್ಯ ಕೊಟ್ಟರು. ಈ ಮೂಲಕ ಜನರಲ್ಲಿ ದೇವಾಲಯದ ಬಗ್ಗೆ ಭಕ್ತಿ ಭಾವನೆ ಬರುವಂತೆ ಇತರರಿಗೆ ಪ್ರೇರೇಪಣೆ ಕೊಟ್ಟು ಗಮನ ಸೆಳೆದ್ರು. ತುಂಡುಡುಗೆ ಧರಿಸಿ ಶ್ರೀ ವಿರೂಪಾಕ್ಷೇಶ್ವರನ ದೇವಸ್ಥಾನಕ್ಕೆ ಪ್ರವೇಶಿಸ್ತಾ ಇದ್ದಿದ್ದನ್ನ ಸಾರ್ವಜನಿಕರು ಅನೇಕ ಸಲ ಪ್ರಶ್ನೆ ಮಾಡಿದ್ರು. ಹೀಗಾಗಿ ಅನೇಕ ದಿನಗಳ ಸಾರ್ವಜನಿಕರ ಬೇಡಿಕೆಯನ್ನ ಪರಿಗಣನೆಗೆ ತೆಗೆದುಕೊಂಡ ಜಿಲ್ಲಾಡಳಿತ ಅಗತ್ಯ ಕ್ರಮ ವಹಿಸಿ ಹೊಸ ಪರಂಪರೆಗೆ ಅವಕಾಶವನ್ನ ಕಲ್ಪಿಸಿದೆ. ಗ್ಯಾರಂಟಿ ಉಚಿತ ಘೋಷಣೆಗಳು ಅದ್ಯಾಕೋ ಏನೋ ಸಿದ್ದರಾಮಯ್ಯ ಸರ್ಕಾರದ ಕೊರಳಿಗೆ ಸುತ್ತ ಹಾಕೊಳ್ಳೋಂಗ್ ಕಾಣಿಸ್ತಾ ಇದೆ. ಯಾಕಂದ್ರೆ ಶಕ್ತಿ ಯೋಜನೆಗೆ ಆರಂಭದಲ್ಲಿಯೇ ನಿರೀಕ್ಷೆ ಮೀರಿ ಮಹಿಳೆಯರಿಂದ ರೆಸ್ಪಾನ್ಸ್ ಬಂದಿತ್ತು. ಇದರ ಎಫೆಕ್ಟ್ 9 ತಿಂಗಳಿಗೆ ಮೀಸಲಿಟ್ಟ ಅನುದಾನ 5 ತಿಂಗಳಿಗೆ ಖಾಲಿ. ಈಗ ಬಜೆಟ್ ಅಲ್ಲಿ ಹೆಚ್ಚುವರಿಯಾಗಿ ಬರೋಬ್ಬರಿ 6,600 ಕೋಟಿ ಅನುದಾನ ಶಕ್ತಿ ಯೋಜನೆಗೆ ಬೇಕಾಗಿದೆ ಅಂತ ಸಾರಿಗೆ ಇಲಾಖೆ ಲೆಕ್ಕಾಚಾರ ಹಾಕಿದೆ. ಸದ್ಯ ಅನುದಾನ ಖಾಲಿಯಾಗಿದ್ದು ಇದನ್ನ ಫೆಬ್ರವರಿಯಲ್ಲಿ ಕೊಡೋ ನಿರೀಕ್ಷೆ ಇದೆ. ಹೆಚ್ಚುವರಿಯಾಗಿ ಅನುದಾನದ ನಿರೀಕ್ಷೆಯಲ್ಲಿ ಸಾರಿಗೆ ಇಲಾಖೆ ಇದ್ದು, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿಎಂ ಹಣಕಾಸು ಇಲಾಖೆಯ ವರದಿ ಪಡಿತಾ ಇದ್ದಾರೆ. ಶಕ್ತಿ ಯೋಜನೆಗೆ ಅನುದಾನದ ವಿಚಾರದಲ್ಲಿ ಸರ್ಕಾರಕ್ಕೆ ಮಾತ್ರ ನಿರೀಕ್ಷೆಗೂ ಮೀರಿ ಹೊರೆ ಬರ್ತಾ ಇದೆ. ಹೀಗಾಗಿ ಶಕ್ತಿ ಯೋಜನೆಗೆ ಅನುದಾನದ ಬಜೆಟ್ನಲ್ಲಿ ದೊಡ್ಡ ಸವಾಲಾಗೋದಂತೂ ಖಚಿತ.